ತೆಲಂಗಾಣಕ್ಕೆ ನೀರು ಹರಿಯುತ್ತಿರುವ ವಿಚಾರ. ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ. ನೀರಾವರಿ ಅಧಿಕಾರಿಗಳಿಗೆ ರಾಜುಗೌಡ ತರಾಟೆ. ತೆಲಂಗಾಣಕ್ಕೆ ನೀರು ಹರಿಸುತ್ತಿರುವುದು ಯಾಕೆ? ಎಷ್ಟು ನೀರನ್ನು ತೆಲಂಗಾಣಕ್ಕೆ ಬಿಟ್ಟಿದ್ದೀರಿ ಹೇಳಿ ಎಂದು ರಾಜುಗೌಡ. 1.2 TMCಯಷ್ಟು ನೀರು ಹರಿಬಿಟ್ಟಿದ್ದೇವೆ ಎಂದ ಡಿವಿಷನ್ ಇಇ ಹನುಮಂತ ಕೊಣ್ಣೂರ್. ಹಗಲು ಹೊತ್ತಿನಲ್ಲಿ ನೀರು ಬಂದ್ ಮಾಡ್ತೀರಿ, ರಾತ್ರಿ ಹೊತ್ತಲ್ಲಿ ಯಾಕೆ ನೀರು ಬಿಡ್ತಿದ್ದೀರಿ ಎಂದು ಪ್ರಶ್ನಿಸಿದ ರಾಜುಗೌಡ. ಕೃಷ್ಣಾ ನದಿ ದಡದಲ್ಲಿ ಯಾರಾದರೂ ಇರ್ತಾರೆ ಅಂತ ರಾತ್ರಿ ನೀರು ಬಿಡ್ತೀವಿ ಎಂದ ಇಇ ಹನುಮಂತ ಉಡಾಫೆ ಉತ್ತರ. ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸಿಕ್ ನೀರು ಹರಿಬಿಟ್ಟಾಗ ಮಾತ್ರ ಪ್ರವಾಹ ಬರುತ್ತದೆ. ನಿಮಗೆ ನೀರು ಬಿಡಲು ಯಾರು ಆದೇಶ ಮಾಡಿದ್ದಾರೆ ಕೊಡಿ ಎಂದ ರಾಜುಗೌಡ. ನಮ್ಮ ಚೀಫ್ ಇಂಜಿನಿಯರ್ ಮೌಖಿಕ ಆದೇಶದಂತೆ ನೀರು ಬಿಡಲಾಗಿದೆ ಎಂದ ಇಇ ಹನುಮಂತ. ಈ ವೇಳೆ ನೀರಾವರಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡ ರಾಜುಗೌಡ. ವರದಿ ದೇವರಾಜ ಹುಗಾರ. ಸರಿ, 20ರಿಂದ 22ನೇ ತಾರೀಕಿನ ತನಕ 1.48 TMC, 1.5 1.98 TMC ನಿನ್ನೆ 0.2 TMC ರಾತ್ರಿ. ಈಗ ಕ್ಲೋಸ್. ಯಾವಾಗ ನೈಟ್ ಯಾಕೆ ಬಿಡ್ತಾರೆ? ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಯಾಕೆ ಬಿಡೋದು? ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲಲ್ಲ, ಕರೆಕ್ಟ್. ನದಿ ದಂಡೆಗೆ ಹಿಂದೆ ನಮ್ಮ ನದಿ ಈಗ ಒಂದು ಫ್ಲಡ್ ಬರಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದಾಗ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕೈತೀರಿ? ಹೆಚ್ಚಿಗೆ ಬಿಡಕ್ರಿ, ಹೆಚ್ಚಿಗೆ ಅಲ್ಲ. ಈ ನಿಮ್ಮ ಆಫೀಸರ್ಸ್ ಏನು ಮುಖ್ಯಮಂತ್ರಿ ಅವರಿಂದ ಅಥವಾ ಮಂತ್ರಿಯಿಂದ ಆದೇಶ ಅದ ನೀರು ಇಷ್ಟು ಬಿಡ್ಬೇಕಂತಂದು? ಈಗ ಆದೇಶ ನಮ್ಮ ಚೀಫ್ ಇಂಜಿನಿಯರ್ ಅವ್ರ ಕಡೆ ಇರ್ತದೆ ಸರ್. ಅದು ನಮ್ಮ ಸಿ ಸಾಹೇಬ್ರು ಸ್ವಲ್ಪ ಮಾತಾಡ್ತಾರೆ. ಫೋನ್ ಹಚ್ಕೊಡ್ರಿ, ಇರ್ಬೇಕು ನಿಮ್ಗೆ ಆದೇಶ.